ನಮಸ್ಕಾರ. ಇವತ್ತಿನ ಪ್ಲ್ಯಾನ್ ದಕ್ಷಿಣ ದಿಕ್ಕಿಗೆ ರೋಡ್ ಐತಿ ನೋಡ್ಬೋದು. ನಾನು ಹುಬ್ಳಿಯಿಂದ ಲಕ್ಷ್ಮೇಶ್ವರಕ್ಕೆ ಬಸ್ ಒಳಗೆ ಹೊಂಟೇನಿ. ಸೊ ನಾನು ಲಕ್ಷ್ಮೇಶ್ವರ ರೀಚ್ ಆಗೋದ್ರಾಗೆ ನೀವು ಪ್ಲ್ಯಾನ್ ನೋಡ್ಬರ್ರಿ. ಹೊರಗಡೆ ಒಂದು ಟಾಯ್ಲೆಟ್ ಕೊಟ್ಟೇನಿ ಇವತ್ತು ಸ್ಪೆಷಲ್. ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್. ಕಮ್ ಟು ದ ಪ್ಲ್ಯಾನ್. ಇವತ್ತು ಪ್ಲ್ಯಾನ್ ಸೈಜ್ ನೋಡ್ಬೋದು ನೀವು 30 ಫೀಟ್ ಬೈ 40 ಫೀಟ್. ಇವತ್ತಿಂದ ಪ್ಲ್ಯಾನ್ ಏನಂತಂದ್ರೆ ನಿಮ್ದು ಸೌತ್ ಸೈಡ್ ಇಲ್ಲೇ ರೋಡ್ ನಿಮ್ದು ಇರ್ತೈತಿ. ಪ್ಲ್ಯಾನಿಂದ ಸೌತ್ ಸೈಡ್ ರೋಡ್ ಇಲ್ಲೇ ನಿಮ್ದು ಐತಿ. ಸೊ ನಿಮ್ದು ಯಾವ ಡೈರೆಕ್ಷನ್ ಒಳಗೆ ಐತಿ ಅಂದ್ರೆ ಈಗ ಇಲ್ಲೇ ಸೌತ್, ಇಲ್ಲೇ ನಾರ್ತ್, ಇಲ್ಲೇ ಈಸ್ಟ್ ಆ್ಯಂಡ್ ಇಲ್ಲೇ ವೆಸ್ಟ್ ಐತಿ. ನಿಮ್ದು ನೋಡ್ಬೋದು ಇಲ್ಲೇ ಪ್ಲ್ಯಾನ್ ಒಂದ್ಸಲ ನೋಡ್ಕೊಳ್ರಿ. ಇದನ್ನು ನಾನು ನೆಕ್ಸ್ಟ್ ಜೂಮ್ ಇನ್ ಮಾಡ್ತೀನಿ ನಿಮ್ದು ನೋಡೋದಾಗಿದ್ದರೆ. ದಿಸ್ ಈಸ್ ದ ಪ್ಲ್ಯಾನ್. ಓಕೆ, ಈಗ ಜೂಮ್ ಇನ್ ಮಾಡತ್ತೀನಿ. ನೀವು ಇಲ್ಲೇ ನೋಡ್ಬೋದು ಸೌತ್ ಕಡೆಯಿಂದ ಬಂದು ನಾವು ಇಲ್ಲಿ ಮೇನ್ ಗೇಟ್ ಒಳಗೆ ಎಂಟ್ರಿ ಆಗ್ತೀವಿ. ಮೇನ್ ಗೇಟ್ ನಿಮ್ಗೆ ಇಲ್ಲಿಂದ ಇಲ್ಲಿಗೆ 5 ಫೀಟ್ ಐತಿ. ಸೊ ಇಲ್ಲಿ ಬಂದ ಕೂಡ ನಿಮ್ಗೆ ನೆಕ್ಸ್ಟ್ ಇಲ್ಲೇ ಸ್ಟೇರ್ಕೇಸ್ ಕೊಟ್ಟೈತಿ. ಸ್ಟೇರ್ಕೇಸಿಂದ ಮೇಲೆ ಬಂದರೆ ಇಲ್ಲೇ ನಿಮ್ಗೆ 3 ಫೀಟ್ ಲ್ಯಾಂಡಿಂಗ್ ಸಿಗ್ತೈತಿ. ಅಗೇನ್ ನೀವು ಇಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಮೇಲ್ಗಡೆ ಹೋದರೆ ನಿಮ್ದು ಟೆರೆಸ್ ಇಲ್ಲೇ ಎಕ್ಸೆಸ್ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ನಾವಿಲ್ಲೇ ನೋಡಬಹುದು ಇದನ್ನು ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಇಲ್ಲೇ ಮೇಲ್ಗಡೆ ಹೋಗ್ತೀವಿ. ಸೊ ಇದು ವಸ್ತು ಪ್ರಕಾರ ಕರೆಕ್ಟ್ ಐತಿ. ಅಗೇನ್ ನಾವು ಇಳಿದು ಬರಬೇಕಾದ್ರೆ ಇದನ್ನು ನೋಡ್ಬೋದು ನೀವು. ಇಲ್ಲೇ ನಾವು ಈಸ್ಟ್ ಫೇಸಿಂಗ್ ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಳಿತೀವಿ. ಸೊ ವಸ್ತು ಪ್ರಕಾರ ಇದು ಕೂಡ ಕರೆಕ್ಟಾಗಿ ಐತಿ. ನೆಕ್ಸ್ಟ್ ಇನ್ನು ಇಲ್ಲೇ ನೀವು ನೋಡೋದಾದರೆ ಮೇನ್ ಗೇಟಿಂದ ನಾವು ಒಳಗಡೆ ಬರ್ತೀವಿ. ಇಲ್ಲಿಂದ ನಿಮ್ಗೆ 5 ಫೀಟ್ ಇಲ್ಲಿ ಕೂಡ ನಿಮ್ಗೆ ಜಾಗ ಐತಿ. ಈ 5 ಫೀಟ್ ಪ್ಯಾಸೇಜ್ ಒಳಗೆ ನೀವು ಏನಂತಂದ್ರೆ ಇಲ್ಲೇ ನಮ್ದು ಸೌತ್ ಸೈಡ್ ರೋಡ್ ಆಗಿರೋದ್ರಿಂದ ನಾವು ಮೇನ್ ಡೋರ್ನ ನಾರ್ತ್ ಈಸ್ಟಿಗೆ ನಾವು ಇಲ್ಲೇ ಕೊಟ್ಟಿದ್ದೀವಿ. ಅದಕ್ಕೆ ನೀವು ಈ ಎಂಡಿಂದ ಅಂದರೆ ಸೌತ್ ಎಂಡಿಂದ ನಾರ್ತ್ ಎಂಡಿಗೆ ನೀವು ಇಲ್ಲೇ ಬಂದರೆ ನಿಮ್ಗೆ ಇಲ್ಲೇ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ಈಶಾನ್ಯ ದಿಕ್ಕೊಳಗೆ ಮೇನ್ ಡೋರ್ ಐತಿ. ಸೊ ಇಲ್ಲಿ ನೋಡ್ಬೋದು ನೀವು 5 ಫೀಟ್ ನಿಮ್ಗೆ ಇಲ್ಲೇ ಪ್ಯಾಸೇಜಿಗೆ ಜಾಗ ಐತಿ. ಹಾಗೆ ನೀವು ಇಲ್ಲೇ ಬೇಕಂದ್ರೆ ಒಂದು ವಾಟರ್ ಟ್ಯಾಂಕ್ ಕೂಡ ಮಾಡ್ಕೋಬಹುದು ಈಶಾನ್ಯ ದಿಕ್ಕೊಳಗೆ. ವಸ್ತು ಪ್ರಕಾರ ಅದು ಇಲ್ಲೇ ಕರೆಕ್ಟಾಗಿ ಹಾಕೈತಿ. ನೆಕ್ಸ್ಟ್ ನೀವು ಒಳಗಡೆ ಬಂದರೆ ಒಂದು ದೊಡ್ಡದು ಲಿವಿಂಗ್ ರೂಮ್ ಐತಿ. ಇಲ್ಲೇ 10 ಫೀಟ್ ನಿಮ್ಗೆ ಅಗಲಕ್ಕೆ, ಆಮೇಲೆ 16 ಫೀಟ್ ನಿಮ್ಗೆ ಉದ್ದಕ್ಕೆ ಇಲ್ಲೊಂದು ಲಿವಿಂಗ್ ರೂಮ್ ಸಿಗುತ್ತೈತಿ. ನೆಕ್ಸ್ಟ್ ಲಿವಿಂಗ್ ರೂಮ್ ಒಳಗೆ ನೀವು ಒಂದು ಸ್ಮಾಲ್ ಡೈನಿಂಗ್ ಟೇಬಲ್ ಬೇಕಂದ್ರೆ ಪ್ಲೇಸ್ ಮಾಡ್ಕೋಬಹುದು. ಆಮೇಲೆ ಇಲ್ಲೇ ನೀವು ಸೌತ್ ಈಸ್ಟ್ ಕಾರ್ನರ್ ಆಗ್ನೇಯ ದಿಕ್ಕಿಗೆ ಬಂದರೆ ನಿಮ್ದು ಇಲ್ಲೇ ಕಿಚನ್ ಐತಿ. ಕಿಚನ್ ಸೈಜ್ ಏನಂತಂದ್ರೆ 10 ಫೀಟ್ ಬೈ 7 ಫೀಟ್. 10 ಫೀಟ್ ಅಗಲ ಐತಿ, 7 ಫೀಟ್ ಉದ್ದ ಐತಿ. ನೀವು ಇಲ್ಲಿ ನೋಡ್ಬೋದು ಎಲ್ ಶೇಪ್ ಒಂದು ಕಿಚನ್ ಕಟ್ಟಿ ಐತಿ. ಇದ್ರದ್ದು ಸೈಜ್ ಎಷ್ಟೈತೆ ಅಂದರೆ 18 ಇಂಚಸ್ ಅಂದರೆ 1.5 ಫೀಟ್ ಇದ್ರದ್ದು ಸೈಜ್ ಐತಿ ಅಗಲಕ್ಕೆ. ನೆಕ್ಸ್ಟ್ ಇಲ್ಲಿ ನೀವು ಪೂಜಾ ರೂಮ್ ನೋಡ್ಬೋದು. ಪೂಜಾ ರೂಮ್ ಸೈಜ್ 4 ಫೀಟ್ ಬೈ 3 ಫೀಟ್ ಅಂದರೆ 4 ಫೀಟ್ ನಿಮ್ಗೆ ಅಗಲಕ್ಕೆ ಐತಿ, ಉದ್ದ ನಿಮ್ಗೆ 3 ಫೀಟ್ ಐತಿ. ಈ ಪೂಜಾ ರೂಮದ್ದು ಚೇಂಜಸ್ ಏನು ಮಾಡ್ಕೋಬೋದು ಅಂತೇಳಿ ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ನೀವು ಇಲ್ಲೇ ಲಿವಿಂಗ್ ರೂಮಿಂದ ಈ ಕಡೆ ಸೌತ್ ವೆಸ್ಟ್ ಕಾರ್ನರಿಗೆ ಬಂದರೆ ನಿಮ್ದು ಇಲ್ಲೇ ಮಾಸ್ಟರ್ ಬೆಡ್ರೂಮ್ ಇರ್ತೈತಿ. ಸೊ ಇದು ವಾಸ್ತು ಪ್ರಕಾರ ಇದು ಕರೆಕ್ಟಾಗಿ ಮಾಸ್ಟರ್ ಬೆಡ್ರೂಮ್ ಇಲ್ಲೇ ಪ್ಲೇಸ್ ಆಗೈತಿ. ಮಾಸ್ಟರ್ ಬೆಡ್ರೂಮ್ ನೀವು ಸೈಜ್ ನೋಡ್ಬೋದು 8.5 ಫೀಟ್ ಐತಿ. ಝೂಮ್ ಇನ್ ಮಾಡ್ತೀನಿ ನೋಡ್ರಿ. 8.5 ಫೀಟ್ ನಿಮ್ಗೆ ಅಗಲಕ್ಕೆ 8.5 ಫೀಟ್ ಸಿಗ್ತೈತಿ. ಆಮೇಲೆ ಉದ್ದಕ್ಕೆ ನಿಮ್ಗೆ 10.5 ಫೀಟ್ ಇಲ್ಲಿ ಸಿಗುತ್ತೆ. ಸೊ ನೀವು ಇಲ್ಲಿ ಬೇಕಂದ್ರೆ ಒಂದು ವಾರ್ಡ್ರೋಬನ್ನು ಇಲ್ಲಿ ನೀವು ಮಾಡ್ಕೋಬಹುದು. ನೆಕ್ಸ್ಟ್ ಏನಂದ್ರೆ ಇಲ್ಲೇ ಮಾಸ್ಟರ್ ಬೆಡ್ರೂಮಿಂದ ನೀವು ಹೊರಗೆ ಬಂದು ನೆಕ್ಸ್ಟ್ ಇಲ್ಲೇ ಎದುರುಗಡೆ ಹೋದರೆ ಇಲ್ಲೊಂದು ನಿಮ್ಗೆ ಗೆಸ್ಟ್ ಬೆಡ್ರೂಮ್ ಅಥವಾ ಚಿಲ್ಡ್ರನ್ ಬೆಡ್ರೂಮ್ ನಿಮ್ಗೆ ಇಲ್ಲೇ ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ನಿಮ್ಗೆ ಇಲ್ಲೇ ಸಿಗುತ್ತೆ. ನೀವು ಇದ್ರದ್ದು ಸೈಜ್ ಎಷ್ಟೈತೆ ಅಂದರೆ 8.5 ಬೈ 8.5 ಐತಿ. ಸೊ ನೆಕ್ಸ್ಟ್ ನೀವು ಇಲ್ಲೇ ನೋಡೋದಾದ್ರೆ ಈ ಮನೆ ಒಳಗೆ ಏನು ಚೇಂಜಸ್ ಐತಿ ಅಂತಂದ್ರೆ ಇಲ್ಲೇ ಹೊರಗೊಂದು ನಾವು ಟಾಯ್ಲೆಟ್ ಕೊಟ್ಟಿವಿ. ಸೊ ಅದಕ್ಕೆ ಎಲ್ಲಿ ಹೋಗೋಕೆ ನಾವು ಪ್ರೊವಿಷನ್ ಕೊಟ್ಟಿವಿ ಅಂದರೆ ಇಲ್ಲೇ ನೀವು ಬೆಡ್ರೂಮಿಂದ ಹೊರಗೆ ಬಂದು ಈ ಬೆಡ್ರೂಮಿಂದ ಹೊರಗೆ ಬಂದು ಹಾಲಿಂದ ಅದಕ್ಕೆ ನಾವು ಎಕ್ಸಸ್ ಇಲ್ಲಿಂದ ಮೇನ್ ಡೋರಿಂದ ಬಂದು ಇಲ್ಲಿ ನೀವು ನೋಡಬಹುದು. ಇಲ್ಲಿ ನಿಮ್ಗೆ ಬ್ಯಾಕ್ ಡೋರ್ ಕೊಟ್ಟೈತಿ. ಇಲ್ಲೇ ಬ್ಯಾಕ್ ಡೋರ್ ನಿಮ್ಗೆ ಎಷ್ಟು ಐತೆ ಅಂದ್ರೆ ಅಗೇನ್ ಇದು 3 ಫೀಟ್ ನಿಮ್ಗೆ ಇಲ್ಲೇ ಅಗಲ ಸಿಗುತ್ತೆ. ಬಿಫೋರ್ ದ್ಯಾಟ್ ಒಳಗಡೆ ಒಂದು ನಿಮ್ಗೆ ಇಲ್ಲೇ ಟಾಯ್ಲೆಟ್ ರೂಮ್ ಕೊಟ್ಟೈತಿ. ಮಾಸ್ಟರ್ ಬೆಡ್ರೂಮ್ದು ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ನಿಮ್ಗೆ ಒಂದು ಟಾಯ್ಲೆಟ್ ಮತ್ತು ಬಾತ್ ಕೊಟ್ಟೈತಿ. ಇದು ಸೈಜ್ ಎಷ್ಟೈತಿ 5 ಫೀಟ್ ಬೈ 3 ಫೀಟ್ 6 ಇಂಚ್ ಐತಿ. ಇದನ್ನು ನೀವು 2 ಬೆಡ್ರೂಮ್ದವರು ಆಕ್ಸೆಸ್ ಮಾಡ್ಕೋಬಹುದು. ಇದನ್ನು ಕಾಮನ್ ಆಗಿ ಇಲ್ಲೇ ಕೊಟ್ಟೈತಿ, ಅಟ್ಯಾಚ್ ಇಲ್ಲ ಇದು. ನೆಕ್ಸ್ಟ್ ಇಲ್ಲೇ ನಾವು ಬ್ಯಾಕ್ ಡೋರಿಂದ ಹೊರಗೆ ಬಂದರೆ ನಿಮ್ಗೆ ಇಲ್ಲೇ ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ಇಲ್ಲೇ ಒಂದು ಟಾಯ್ಲೆಟ್ ರೂಮ್ ಕೊಟ್ಟೈತಿ. ಇದು ಬರೀ ಟಾಯ್ಲೆಟ್ ರೂಮ್ ಅಷ್ಟೇ. ಇಲ್ಲಿ ಬಾತ್ರೂಮ್ ಬೇಕಂದ್ರೆ ಮಾಡ್ಕೋಬಹುದು, ಬಟ್ ಸೈಜಸ್ ನಿಮ್ಗೆ ಸಣ್ಣದಾಗ್ತೈತಿ. ಈ ಟಾಯ್ಲೆಟ್ ಏನೈತಲ್ಲ ನೀವು ಇಲ್ಲೇ ಇಂಡಿಯನ್ ಕೂಡ ಯೂಸ್ ಮಾಡ್ಕೋಬಹುದು. ವೆಸ್ಟರ್ನ್ ತೆಗೆದು ಇಲ್ಲೇ ಇಂಡಿಯನ್ ನೀವು ಹಾಕೋಬಹುದು. ನೆಕ್ಸ್ಟ್ ಇದರೊಳಗೆ ಪೂಜಾ ರೂಮದ್ದು ಚೇಂಜಸ್ ನಾನು ಹೇಳ್ತೇನೆ ಅಂದಿದ್ದೆ. ಅದೇನಂತಂದ್ರೆ
ಇದು ಆ್ಯಕ್ಚುಲಿ ಬ್ಯಾಕ್ ಡೋರ್ ಇದೆ, MD ಅಂತೇಳಿ ಮಿಸ್ ಪ್ರಿಂಟ್ ಆಗೈತದೆ, ಐ ಮೀನ್ ಮಿಸ್ ಟೈಪ್ ಆಗೈತಿ. ನೆಕ್ಸ್ಟ್ ನೀವು ಇಲ್ಲೇ ನೋಡೋದಾದರೆ ಇದು ಪೂಜಾ ರೂಮ್ನ ಏನು ಮಾಡ್ಬೋದು ಅಂದರೆ, ಇಲ್ಲೇ ಪೂಜಾ ರೂಮ್ ಬೇಡ ನಮ್ಗೆ ಅಂತಂದ್ರೆ ಇಲ್ಲೇ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ನಾವು ಪೂಜಾ ರೂಮ್ನ ಮಾಡ್ಕೋಬಹುದು. ಇಲ್ಲಿ ಮೇನ್ ಡೋರ್ ಕ್ಲೋಸ್ ಮಾಡ್ಕೊಂಡೆ ಇಲ್ಲೇ ನೀವು ಪೂಜಾ ರೂಮ್ನ ಮಾಡ್ಕೋಬಹುದು. ಸೊ ಅಗೇನ್ ನಿಮ್ಗೆ ಇಲ್ಲಿ ಏನಾಗ್ತೈತೆ ಅಂದ್ರೆ ಅವಾಗ ಮೇನ್ ಡೋರ್ ಇಲ್ಲಿದ್ದಿದ್ದು ನೀವು ಈ ಕಡೆ ತಗೋಬೇಕಾಗ್ತೈತಿ. ಅದು ಕೂಡ ನಿಮ್ದು ನಾರ್ತ್ ಈಸ್ಟ್ ಕಾರ್ನರ್ ಆಗಲ್ಲ, ಅವಾಗ ನಾರ್ತ್ ಈಸ್ಟ್ ಡೈರೆಕ್ಷನ್ ಆಕೈತಿ. ಯಾಕಂದ್ರೆ ಇಲ್ಲೇ ಕಾರ್ನರ್ ಒಳಗೆ ಈಶಾನ್ಯ ದಿಕ್ಕೊಳಗೆ ಪೂಜಾ ರೂಮ್ನ ಇಲ್ಲೇ ನಾವು ಪ್ಲೇಸ್ ಮಾಡಿರ್ತೀವಿ. ಒಬ್ಬೊಬ್ರು ಇಲ್ಲಿ ಪ್ಲೇಸ್ ಮಾಡಕ್ಕೆ ಮನಸ್ಸು ಮಾಡ್ತಾರೆ, ಇನ್ನು ಕೆಲವೊಂದಿಷ್ಟು ಮಂದಿ ಇಲ್ಲೇ ಪ್ಲೇಸ್ ಮಾಡಕ್ಕೆ ಇಷ್ಟಪಡ್ತಾರೆ. ಅಗೇನ್ ನೀವು ಇಲ್ಲೇ ನಿಮ್ಗೆ ಪೂಜಾ ರೂಮ್ ಬೇಡ, ನಮ್ಗೆ ಕಿಚನ್ ದೊಡ್ಡದು ಬೇಕಂದ್ರೆ ಇನ್ನೊಂದು ಏನು ಚೇಂಜಸ್ ಮಾಡ್ಕೋಬೋದು ಅಂದ್ರೆ ನೀವು ಇಲ್ಲಿ ನಿಮ್ಗೆ ಇಲ್ಲೇ ಟೇಬಲ್ ಐತಲ್ಲ, ಈ ಟೇಬಲ್ ರಿಮೂವ್ ಮಾಡಿ ಈಗ ಇದನ್ನ ಇಲ್ಲೇ ಕಂಪ್ಲೀಟಾಗಿ ಈ ವಾಲ್ ತೆಗೆದ್ರೆ ನಿಮ್ಗೆ ಕಿಚನ್ ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ಕೋಬೋದು ನೀವು. ನೆಕ್ಸ್ಟ್ ಈ ವಾಲನ್ನು ನೀವು ಈ ಕಡೆ ಹಿಂಗೆ ಹಾಕ್ಕೊಂಡ್ರೆ ಇಲ್ಲಿ ನಿಮ್ಗೆ ಪೂಜಾ ರೂಮ್ ಸಿಗುತ್ತೆ. ಅವಾಗ ನಿಮ್ಗೆ ಏನಾಗ್ತೈತೆ ಅಂದ್ರೆ ಇಲ್ಲೇ ಕಿಚನ್ ಇನ್ನೂ ಸ್ವಲ್ಪ ದೊಡ್ಡದು ಆಕೈತಿ. ಬಟ್ 10x7 ಫೀಟ್ ಕಿಚನ್ ಇದು ಇನಫ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನೀವು ಏನು ಚೇಂಜಸ್ ಮಾಡ್ಕೋಬೋದು ಅಂತಂದರೆ ಇಲ್ಲೇ ನೀವು ಒಂದು ಸಿಂಕ್ ಆ್ಯಡ್ ಮಾಡ್ಕೋಬೋದು. ಅಂದರೆ ನಿಮ್ಗೆ ಇಲ್ಲೇ ಡೈನಿಂಗಿಗೆ ಕುಂತಾಗ ಇಲ್ಲೇ ಸಿಂಕ್ ಇತ್ತಂದ್ರೆ ನಿಮ್ಗೆ ಟಾಯ್ಲೆಟ್ ರೂಮ್ ಒಳಗೆ ಹೋಗಿ ನೀವು ಹ್ಯಾಂಡ್ ವಾಶ್ ಮಾಡೋದು ತಪ್ತೈತಿ. ಸೊ ಅದು ಒಂದು ನಿಮ್ಗೆ ಗಮನದೊಳಗೆ ಇರಬೇಕು. ನೆಕ್ಸ್ಟ್ ನಾವು ಆಫ್ಸೆಟ್ ಬಗ್ಗೆ, ಸೆಟ್ ಬ್ಯಾಕ್ ಬಗ್ಗೆ ನೋಡೋದಾದರೆ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ವೆಸ್ಟ್ ಸೈಡ್ ಎಷ್ಟು ಆಫ್ಸೆಟ್ ಬಿಟ್ಟೈತೆ ಅಂದರೆ 3 feet 6 inch. ಇಲ್ಲಿ ಯಾಕೆ ಇಷ್ಟು ಬಿಟ್ಟೈತೆ ಅಂದರೆ ಇಲ್ಲೇ ಟಾಯ್ಲೆಟ್ ರೂಮ್ಗೆ ನಮ್ಗೆ ಆ್ಯಕ್ಸಸ್ ಸಿಗ್ಬೇಕಂತೇಳಿ 3 feet 6 inch ಬಿಟ್ಟೈತಿ. ಇದನ್ನು ಬೇಕಂದ್ರೆ ನಾವು 3 feet ಕೂಡ ಮಾಡ್ಕೋಬಹುದು. ಅವಾಗ ಇದೇನಾಗ್ತೈತೆ ಅಂದರೆ ಸ್ವಲ್ಪ ಕಂಜೆಸ್ಟೆಡ್ ಆಗ್ತೈತಿ. ಓಕೆ, ಬಟ್ ಅದನ್ನು ನಾವು 3 feet ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಂತೂ ಅಗೇನ್ 6 feet 6 inch ನಿಮ್ಗೆ ಐತಿ. ಇಲ್ಲಿ ನೀವು ಹಿಂದೆ ನಾರ್ತ್ ಸೈಡ್ ನೋಡೋದಾದ್ರೆ ಇದು ನಿಮ್ಗೆ ಇಲ್ಲಿಂದ ಇಲ್ಲಿಗೆ 4 feet ನಿಮ್ಗೆ ಸೆಟ್ ಬ್ಯಾಕ್ ನಾವು ಬಿಟ್ಟಿರ್ತೀವಿ. ಇದು ಏನಪ್ಪ ಅಂತಂದ್ರೆ ಕಂಪೌಂಡ್ ಒಳಗಿಂದ ಇದು ವಾಲಿಗೆ ಇಲ್ಲಿಂದ ಇಲ್ಲಿಗೆ ನಿಮ್ಗೆ 4 feet ಐತಿ. ನೀವು ಕಂಪೌಂಡ್ ಬಿಟ್ರೆ ಇಲ್ಲಿಂದ ಇಲ್ಲಿಗೆ ನಿಮ್ಗೆ 4.5 feet ಸಿಗುತ್ತೆ ಅವಾಗ. ಸೊ ನಿಮ್ಗೆ ಇಲ್ಲೇ ಭಾಳಷ್ಟು ಏರಿಯಾ ಸಿಗುತ್ತೆ. ಇಲ್ಲಿ ನೀವು ನಿಮ್ಮ ಹೂವಿಂದ ಕುಂಡ್ಲ ಆಗಲಿ, ಪಾಟ್ಸ್ ಆಗಲಿ, ಅಥವಾ ಏನಾದರೂ ಡೆಕೋರೇಷನ್ ಮಾಡ್ಕೊಳತ್ತಿದ್ರೆ ಈ ಏರಿಯಾ ನೀವು ಯೂಸ್ ಮಾಡ್ಕೋಬಹುದು. ಅಗೇನ್ ಇಲ್ಲೇ ನಿಮ್ಗೆ 5 feet ಕಂಪ್ಲೀಟ್ ಪ್ಯಾಸೇಜ್ ಸಿಗ್ತೈತಿ. ನಿಮ್ಗೆ ಆರಾಮಾಗಿ ನೀವು ಇಲ್ಲೇ ಏನಂದ್ರೆ ಇಬ್ಬರು ಮಂದಿ ಎದರ ಬದ್ರ ಇಲ್ಲಿ ಅಡ್ಡಾಡಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಇವನ್ 4 feet ಇದ್ರೂ ಕೂಡ ನೀವು ಮ್ಯಾನೇಜ್ ಮಾಡ್ಬೋದು. ಇನ್ನು ಕೆಲವೊಂದಿಷ್ಟು ಮಂದಿ ಏನು ಮಾಡ್ತಾರೆ ಅಂದ್ರೆ ಇದನ್ನ 3 feet 6 inch ಮಾಡ್ಕೊತಾರೆ, ಅದು ಕೂಡ ಬರ್ತೈತಿ. ಬಟ್ ನಿಮ್ಗೆ ಭಾಳ ನ್ಯಾರೋ ಆಗ್ತೈತಿ. 3 feet ಕೂಡ ಮಾಡಬಹುದು, ಬಟ್ ಅದು ಮಾಡಬಾರ್ದು. ಯಾಕಂದ್ರೆ ನಿಮ್ದು ಏನಂದ್ರೆ ಕೆಲವೊಂದು ಸಲ ಕಾಟ್ ಆಗಲಿ ಮತ್ತೊಂದು ಅಲ್ಮಾರಿ ಆಗಲಿ ಒಳಗೆ ಒಯ್ಯಬೇಕಾದ್ರೆ ನಿಮ್ಗೆ ಅದು ಕಂಜೆಸ್ಟೆಡ್ ಆಕೈತಿ. ಸೊ ಇದು ಅಟ್ಲೀಸ್ಟ್ ನೀವು 3.5 feet ಬಿಡೋದು ಒಳ್ಳೆಯದೇ. 4 feet ಬಿಟ್ರೆ ಭಾಳ ಒಳ್ಳೆಯದೇ. ನೀವು 5 ಬಿಟ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲಿ ಆಗೋದಿಲ್ಲ. ಎಲ್ಲ ನೀವು ಐಟಮ್ಸ್ನ ಈಸಿಯಾಗಿ ಒಳಗಡೆ ತೊಗೊಂಡು ಹೋಗ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಪ್ಲ್ಯಾನ್ ನಾನು ಕಂಪ್ಲೀಟ್ ಮಾಡ್ತೀನಿ. ಅಗೇನ್ ನಿಮ್ಗೆ ಹೇಳೋದು ಏನಂದರೆ ಈ ಪ್ಲ್ಯಾನನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲೀಸಿಗೆ ಶೇರ್ ಮಾಡಿರಿ. ನನ್ನ ಕಡೆ ಎಷ್ಟು ಆಕೈತೆ ಅಷ್ಟು ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಪ್ಲ್ಯಾನಿಂದ. ನೀವು ಅದನ್ನು ಶೇರ್ ಮಾಡಿರಿ. ಹೆಚ್ಚಿಂದ ಪ್ಲ್ಯಾನ್ ನಾನು ಡೈಲಿ ಒಂದೊಂದು ಹೊಸ ಪ್ಲ್ಯಾನ್ ನಾನು ತೊಗೊಂಡು ಬರ್ತೀನಿ, ಅದನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಐತಿ ನೃಪತುಂಗ್ ಆಫಿಷಿಯಲ್ ಅಂತೇಳಿ, ಅದನ್ನು ಕೂಡ ಫಾಲೋ ಮಾಡಿರಿ. ನಂದು ಯೂಟ್ಯೂಬ್ ಚಾನಲ್ ನೃಪತುಂಗ್ ಆಫಿಷಿಯಲ್ ಅಂತೇಳಿ ಐತಿ, ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ. ಡೈಲಿ ಹೊಸ ಪ್ಲ್ಯಾನ್ಸ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ದಿಸ್ ಈಸ್ ಇಟ್ ಫಾರ್ ಟುಡೇ. ನಾಳೆ ಮತ್ತೊಂದು ಹೊಸ ಪ್ಲ್ಯಾನ್ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಸಿ ಯು, ಟೇಕ್ ಕೇರ್, ಬಾಯ್, ಶುಭ ದಿನ. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಇದೇ ರೀತಿ ಹೊಸ ಪ್ಲ್ಯಾನನ್ನು ನೀವು ನೋಡೋಕೆ ನಮ್ಮ ಯೂಟ್ಯೂಬ್ ಚಾನಲ್ ನೃಪತುಂಗ ಆಫಿಷಿಯಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಸೊ ನಾನು ಡೈಲಿ ಹೊಸ ಪ್ಲ್ಯಾನ್ ಅಪ್ಲೋಡ್ ಮಾಡ್ತಿರ್ತೀನಿ, ನೋಡ್ಬೋದು. ಇದು ನಮ್ಮ ಲಕ್ಷ್ಮೇಶ್ವರ ಬಸ್ ಸ್ಟ್ಯಾಂಡ್. ಸೊ ದಿಸ್ ಈಸ್ ಇಟ್ ಆಲ್ ಫಾರ್ ಟುಡೇ.